ನಾರಾಯಣ ಸ್ವಾಮಿ ಅಂತ ನಾವು ದ್ರಾಕ್ಷಿ ವ್ಯಾಪಾರಿಗಳು ಮತ್ತು ದೊಡ್ಡಬಳ್ಳಿ ಗ್ರಾಮದ ರೈತ ವರ್ಗದಿಂದ ಬಂದಂಥದ್ದು. ನಮಗೆ ಇದು 61ನೇ ವರ್ಷ ಸ್ಟಾರ್ಟ್ ಆಗ್ತದೆ. ಒಂದು 21/5/65 ನನ್ನ ಜನ್ಮ. ಅವತ್ತಿಂದ ಭಗವಂತದಿಂದ ಆಶೀರ್ವಾದ, ಭಗವಂತನಲ್ಲಿ ನಾವು ಜನ್ಮದಿನ ವಿಜೃಂಭಣೆ ಮಾಡ್ಕೋಬೇಕಂತ ನಮಗೇನಿಲ್ಲ. ಭಗವಂತನ ಮುಂದೆ ಈಗ ನಾವು ವೃದ್ಧಾಶ್ರಮಕ್ಕೆ ಬಂದಿದೆ. ಮೃಗೇಂದ್ರ ದೇವಸ್ಥಾನ ಹೋಗಿದ್ವಿ. ವೃದ್ಧಾಶ್ರಮದಲ್ಲಿ ಬಂದು ನಾನು ದೇವರ ಒಂದು ತಾಯಿಗಳಿಗೆ, ತಾಯಿ ತಂದೆಯವರಿಗೆ ಒಂಥರ ನನಗೆ ಖುಷಿ ಆಯಿತು. ಇಲ್ಲಿ ಬಂದು ವರ್ಷಕ್ಕೂ ನಾನು ಬಂದಿದ್ದು ಒಂದು ಊಟದ ವ್ಯವಸ್ಥೆಗೆ ನಾನು ಅನ್ನ ಪಲಹಾರ ಕೊಟ್ಟುಕೊಂಡು ತೃಪ್ತಿ ಪಟ್ಕೊಂಡು ಹೋದೆ. ಒಂದು ದೊಡ್ಡ ಅದೃಷ್ಟ ನನಗೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದು ಇದೊಂದು ಹುಟ್ಟುಹಬ್ಬದ ದಿವಸ ನಾನು ದೇವಸ್ಥಾನಕ್ಕೂ ಮತ್ತು ಇಲ್ಲಿ ಬಂದು ನಮಗೆ ಬೇರೆ ರೀತಿ ವಿಜೃಂಭಣೆ ಮಾಡೋದು ನನಗೆ ಇಷ್ಟ ಇಲ್ಲ. ನನಗಿದು ಭಗವಂತನ ಆಶೀರ್ವಾದ ಇರಲಿ ಅಂತ, ಅವರ ಆಶೀರ್ವಾದ ಇರಲಿ ಅಂತ ನಾವು ಈ ಸಂಸ್ಥೆಗೆ ಬಂದು ಇಲ್ಲಿ ನಾನು ವರ್ಷ ಇವತ್ತು ಸ್ವಲ್ಪ ನಮ್ಮ ಕೈಲಾದ ಮಟ್ಟಿಗೆ ಊಟದ ವ್ಯವಸ್ಥೆನೂ ಮಾಡಿದ್ದೆ. ಒಂದು ಸಹ ಕಟ್ಸ್ಕೊಟ್ಟಿದ್ದೆ ವೃದ್ಧಾಶ್ರಮಕ್ಕೆ. ನಾನು ಧರ್ಮದ ಸೇವೆಗಳಲ್ಲೇ ನಾನು ತೊಡಸ್ಕೊಂಡು ಇಲ್ಲಿ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳ್ತಾರೆ. ವೃದ್ಧರ ಜೊತೆ ಯಾಕೆ ಆಚರಣೆ ಮಾಡಬೇಕು ಅನಿಸ್ತು? ಅವ್ರಿಗೆ ಯಾಕೆ ಊಟ ಕೊಡಬೇಕು ಅನಿಸ್ತು? ವೃದ್ಧರ ನೋಡಿದ್ರೆ ನೀವು ಏನು ಜೊತೆ ಅಂತಂದರೆ ಅವರೊಂಥರ ದೇವ್ರ ಜೊತೆಗೆ ಮಕ್ಕಳು ಎಷ್ಟು ವೃದ್ಧರು ಅಷ್ಟೇ, ಅವ್ರಿಗೇನು ಆಗಲ್ಲ. ಅವ್ರ ಮನಸ್ಸಲ್ಲಿ ಕಳಂಕ ಇರಲ್ಲ, ದ್ರೋಹ ವಿಶ್ವಾಸ ಏನು ಬೇರೆನೂ ಇರಲ್ಲ. ಅವ್ರು ಕಳಂಕ ಇರೋದ್ರಿಂದ ಅವರು ನಾವು ದೇವರು ಅಂತ ಭಾವಿಸಿ ಅವ್ರ ಹತ್ರ ಬಂದು ನಾನು ಆಶೀರ್ವಾದ ತೊಗೊಂಡು ಹೋಗ್ಬೇಕಂತ ನನ್ನ ಒಂದು ಅನಿಸಿಕೆಯಿಂದ ನಾನು ಇಲ್ಲಿಗೆ ಬಂದು ನಾನು ಆಶೀರ್ವಾದ ತಗೊಂಡು. ಸಾಯಿಬಾಬಾ ನಿಮ್ಮ ಮನೆ ದೇವರು ಇಚ್ಛೆ ಬಗ್ಗೆ ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ. ಸಾಯಿಬಾಬಾ ದೇವಸ್ಥಾನ ನಾನು ಜಾಸ್ತಿ ಮಾಡ್ಕೊಳ್ತೀನಿ. ಪುಟ್ಟಪರ್ತಿ ಸಾಯಿಬಾಬಾ ಆಗಿರ್ಬೋದು, ಇಲ್ಲಿ ಆಗಿರ್ಬೋದು, ನಮ್ಮ ಕೈಲಾದ ಮಟ್ಟಿಗೆ ನಾವು ಸೇವೆ ಮಾಡ್ಕೊಂಡು ನಾವು ಬಂದಿದ್ವಿ. ನಮಗೆ ಭಗವಂತ ಸಾಯಿಬಾಬಾ ಮತ್ತು ಇದೊಂದು ಆಶ್ರಮ ನಮಗೆ ಭಾಳ ಶ್ರೇಯಸ್ಸು ಅನಿಸ್ತದೆ. ಯಾಕೆಂದರೆ ಇಲ್ಲಿ ಆ ವೃದ್ಧಾಶ್ರಮದಲ್ಲಿ ಇರೋದವರೆಲ್ಲ ಅವರೊಂಥರ ವಯಸ್ಸಾದ ಮೇಲೆ ಅವರು ದೇವ್ರುಗಳಾಗ್ತಾರೆ ಅಷ್ಟೇ. ನಾವಂತೂ ಅವ್ರಿಗೇನೂ ಇಲ್ಲ, ಮನಸ್ಸಲ್ಲಿ ಏನಿರಲ್ಲ. ಅವ್ರಿಗೆಲ್ಲೆಲ್ಲೋ ತಂದು ಬಿಟ್ಟಿರ್ತಾರೆ. ತಂದೆ ಮಕ್ಕಳು ಇನ್ನೊಬ್ರು ಯಾರು ಸಾಕ್ತಾರೆ ಇರಲ್ಲ. ಇಲ್ಲಿ ಬಂದು ಆ ಮುರಳಿ ಅನ್ನೋರು ಬಹಳ ನಿಷ್ಠೆಯಿಂದ ಅವ್ರು ಬಂದಾಗಿನಿಂದ ನಾನು ಈ ಸಂಸ್ಥೆಗೆ ಬಹಳ ಅಟ್ಯಾಚ್ಮೆಂಟ್ ಆಗಿದೆ. ಯಾಕೆಂದರೆ ಒಂದು ಎಷ್ಟು ನೀಟ್ನೆಸ್ ಇದೆ, ಅಡುಗೆ ಮನೆಯಲ್ಲ ಎಷ್ಟು ನೀಟಾಗಿ ಅಡುಗೆ ಮಾಡ್ತಾರೆ. ಅವ್ರಿಗೂ ಶುಗರವ್ರಿಗೆ ಒಂಥರ ಊಟ, ಬೇರೆಯವ್ರಿಗೆ ಒಂಥರ ಊಟ, ಎಲ್ಲ ಟೈಮ್ ಟು ಟೈಮ್ ಕ್ಲೀನಾಗಿ ಮಾಡ್ತಾಯಿದ್ದಾರೆ. ಆದ್ದರಿಂದ ಈ ಮುರಳಿನವ್ರು ಈ ಸಂಸ್ಥೆ ನಡೆಸ್ತಾ ಇದ್ದಾರೆ. ಅವ್ರು ಬಂದಾಗಿನಿಂದ ಈ ಸಂಸ್ಥೆಗೆ ನಾನು ನನ್ನಷ್ಟಕ್ಕೆ ನಾನೇ ಬಂದಿದ್ದು, ಇದರಲ್ಲಿ ನನಗೆ ಯಾರು ಕರ್ಕೊಂಡ್ಬಂದಿದ್ದಲ್ಲ. ಅದು ನಮ್ಮ ಮನಸ್ಸಿಗೆ ಬಂದು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕೈಲಿ ಆದಮೇಲೆ ನಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಸ್ತುತ ದಿನದಲ್ಲಿ ನಿಮಗೆ ಅನ್ನೋ ನಮ್ಗೆ ಗೊತ್ತಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ನಮಗೆ ಭಗವಂತ ನಮ್ಮ ದ್ರಾಕ್ಷಿ ವ್ಯಾಪಾರದಲ್ಲಿ 5 ತಾಲೂಕಲ್ಲಿ NFC ಅಂತ ಒಂದು ಮಾರ್ಕ್ ಮಾಡಿದ್ವಿ. ನನಗೆ ಅಷ್ಟೇ ಸಾಕು. ನನಗೆ ಇದು ಹೆಚ್ಚಿಗೆ ಏನು ಬೇಕಾಗಿಲ್ಲ. ನಾವು ದೇವರು ಮತ್ತು ಈ ಜನಗಳ ಮಧ್ಯೆ ನಾನು ನಡ್ಕೊಂಡೋದು ಭಗವಂತ ಎಲ್ಲಿವರೆಗೂ ಆಶೀರ್ವಾದ ಇದ್ದು ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ನಾನು